ಹಲೋ ಕನ್ನಡ ಪಿಕ್ಚರ್ಗೆ ಸ್ವಾಗತ. 2024ರಲ್ಲಿ 220ಕ್ಕೂ ಹೆಚ್ಚು ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗಿದೆ. ರಿಲೀಸ್ ಆದ ಇಷ್ಟು ಸಿನಿಮಾಗಳಲ್ಲಿ ಅತಿ ಹೆಚ್ಚು ಜನರನ್ನ ಸೆಳೆದ, ಕಾಡಿದ ಮತ್ತು ಸೌಂಡ್ ಮಾಡಿದ ಸಿನಿಮಾಗಳ ರೌಂಡ್ ಅಪ್ ನಿಮ್ಮ ಕನ್ನಡ ಪಿಕ್ಚರ್ನಲ್ಲಿ. ಎಸ್, ಈ ವರ್ಷ ಹಿಟ್ ಸಿನಿಮಾಗಳ ಪಟ್ಟಿಯಲ್ಲಿ ಭೀಮಾ, ಕೃಷ್ಣಂ ಪ್ರಣಯ ಸಖಿ, ಬಘೀರ, ಭೈರತಿ ರಣಗಲ್, UI ಆ್ಯಂಡ್ ಮ್ಯಾಕ್ಸ್ ಸಿನಿಮಾಗಳಿವೆ. ಪ್ರತಿ ಪ್ರೇಕ್ಷಕನು ಕೂಡ 2024ರ ಸೆಕೆಂಡ್ ಹಾಫ್ಗಾಗಿ ಕಾತ್ರದಿಂದ ವೇಟ್ ಮಾಡ್ತಿದ್ದ. ಕಾರಣ ಈಗಷ್ಟೇ ಮೆನ್ಷನ್ ಮಾಡಿದ ಸಿನಿಮಾಗಳ ರಿಲೀಸ್ಗಾಗಿ. ಅಂತೂ ಸಿನಿಮಾಗಳು ರಿಲೀಸ್ ಆದವು. ನಿರೀಕ್ಷೆಯಂತೆ ಕಲೆಕ್ಷನ್ ವಿಚಾರದಲ್ಲೂ ಬಾಕ್ಸ್ ಆಫೀಸ್ ಲೂಟಿ ಮಾಡ್ತಿದ್ದಾವೆ. ಈಗ ಭೀಮಾ ವಿಚಾರಕ್ಕೆ ಬರೋಣ. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ತಮ್ಮ ಮೊದಲನೇ ಸಿನಿಮಾ ಸಲಗವನ್ನ ನಿರ್ದೇಶಿಸಿ ನಟಿಸಿ ಬಿಗ್ ಹಿಟ್ ಕೊಡೋದ್ರ ಮೂಲಕ ಪ್ರೇಕ್ಷಕರು ಅವರ ಮುಂದಿನ ಸಿನಿಮಾಗಾಗಿ ವೇಟ್ ಮಾಡೋ ರೀತಿ ಒಂದು ಬಜ್ ಅನ್ನ ಕ್ರಿಯೇಟ್ ಮಾಡಿದವರು. ಇನ್ನು ಅವರ ನಿರ್ದೇಶನದ ಭೀಮಾ ಸಿನಿಮಾ ಕೂಡ ಆಗಸ್ಟ್ 9ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ನನ್ನ ಕೊಡುವುದರ ಮೂಲಕ 2024ರಲ್ಲಿ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿದ ಸಿನಿಮಾ ಭೀಮಾ. ಇದರ ಬೆನ್ನಲ್ಲೇ ಆಗಸ್ಟ್ 15ಕ್ಕೆ ರಿಲೀಸ್ ಆದ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯ ಸಖಿ ರಿಲೀಸ್ಗೂ ಮೊದಲೇ ಹಾಡುಗಳೆಲ್ಲವೂ ಭರ್ಜರಿಯಾಗಿ ಹಿಟ್ ಕಂಡಿತ್ತು. ಸಾಂಗ್ಸ್ಗಳನ್ನೇ ನೋಡಿ ಸಿನಿಮಾ ಥಿಯೇಟರ್ಗೆ ಬಂದ ಅದೆಷ್ಟೋ ಪ್ರೇಕ್ಷಕರ ಮನಮುಟ್ಟುವಲ್ಲಿ ಗಣೇಶ್ ಸಿನಿಮಾ ಯಶಸ್ವಿಯಾಯಿತು. ಒಳ್ಳೆ ರಿವ್ಯೂ ಮೂಲಕ ಪ್ಲಸ್ ಮೌತ್ ಪಬ್ಲಿಸಿಟಿಯಿಂದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲೂ ಗೆದ್ದಿತ್ತು. ಹಾಗೆ ಸಿನಿಮಾ 100 ಡೇಸ್ ಹಿಟ್ ನಿರಂತರವಾಗಿ ಥಿಯೇಟರ್ಗಳಲ್ಲಿ ಸವಾರಿ ಮಾಡಿತು. ಇದೇ ಸಕ್ಸಸ್ ಹಾದಿಯಲ್ಲಿದ್ದ ಚಿತ್ರರಂಗಕ್ಕೆ ಬಘೀರನ ಎಂಟ್ರಿ ಆಯಿತು. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಘರ್ಜನೆಗೆ ಪ್ರೇಕ್ಷಕರು ಫಿದಾ ಆಗಿದ್ದು, ಅಕ್ಟೋಬರ್ 31ಕ್ಕೆ ರಿಲೀಸ್ ಆದ ಬಘೀರನಿಗೆ ಸಿಕ್ಕಂತ ಪ್ರಶಂಸೆ ನೆಕ್ಸ್ಟ್ ಲೆವೆಲ್. ಹೌದು, ವರ್ಷಗಳ ನಂತರ ಮತ್ತೆ ಮುರಳಿ ಅವರ ಮಾಸ್ ಬ್ಯಾಂಗ್ಗೆ ಪ್ರೇಕ್ಷಕರು ಕಾದು ಕುಳಿತಿದ್ರು. ಅಂತೂ ಪ್ರಶಾಂತ್ ನೀಲ್ ಕತೆ, ಡಾಕ್ಟರ್ ಸೂರಿ ನಿರ್ದೇಶನ, ಶ್ರೀಮುರಳಿ ನಟನೆ ನೋಡುಗರನ್ನ ಮೋಡಿ ಮಾಡುವಲ್ಲಿ ಸಕ್ಸಸ್ ಆಯಿತು. ಇನ್ನು ಶಿವಣ್ಣ ಅಭಿನಯದ ಭೈರತಿ ರಣಗಲ್ ಕೂಡ ನವೆಂಬರ್ 15ಕ್ಕೆ ಪಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಆಗಿ ಶಿವಣ್ಣನ ಆ ಲುಕ್ಕು, ಮಾಸ್ ಆ್ಯಂಡ್ ಮ್ಯಾಸಿವ್ ಎನರ್ಜಿ, ಆಕ್ಷನ್ಸ್, ಕತೆಗೆ ಪ್ರತಿ ಪ್ರೇಕ್ಷಕನು ಸೋತಿದ್ದ. ಅಂದಹಾಗೆ ಶಿವಣ್ಣನ ಆ ಒಂದೇ ಒಂದು ಲುಕ್ಕಿಗಾಗಿ ರಿಪೀಟೆಡ್ ಆಡಿಯನ್ಸೇ ಜಾಸ್ತಿ ಇದ್ರು ಅಂದ್ರೂ ಕೂಡ ತಪ್ಪಾಗಲ್ಲ. ಸಿನಿಮಾ ಬಗ್ಗೆ ಎರಡು ಮಾತಿಲ್ಲ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್. ಏನು ಡಿಸೆಂಬರ್ 20ಕ್ಕೆ ಕನ್ನಡದಲ್ಲಷ್ಟೇ ಅಲ್ಲ, ವರ್ಲ್ಡ್ ವೈಡ್ ಉಪ್ಪಿ ಡೈರೆಕ್ಷನ್ಗಾಗಿ ವೇಟ್ ಮಾಡ್ತಿದ್ದ ಅಭಿಮಾನಿಗಳ ಕಣ್ಣಿಗೆ ಹಬ್ಬ ಮತ್ತು ತಲೆಗೆ ಹುಳ ಬಿಟ್ಟಿದ್ದು ರಿಯಲ್ ಸ್ಟಾರ್ ಆಕ್ಷನ್ ಕಟ್ ಹೇಳಿ ನಟಿಸಿದ ಸಿನಿಮಾ UI. ಸದ್ಯ ಇನ್ನು ಥಿಯೇಟರ್ಗಳಲ್ಲಿ ಓಡ್ತಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅದ್ಭುತ ರೆಸ್ಪಾನ್ಸ್ ಪಡೆದುಕೊಳ್ತಿದೆ. ಯಶ್, ಸುದೀಪ್ ಸೇರಿದಂತೆ ದೊಡ್ಡ ನಟರೆಲ್ಲ ಉಪ್ಪಿ ಸಿನಿಮಾವನ್ನ ನೋಡಿ ಕೊಂಡಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಆ್ಯಂಡ್ 2024ರ ಕೊನೆಯ ಮ್ಯಾಸಿವ್ ಹಿಟ್ ಈಗಷ್ಟೇ ರಿಲೀಸ್ ಆದ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್. ಪ್ರೇಕ್ಷಕರ ನಿರೀಕ್ಷೆಯಂತೆ ಭರ್ಜರಿ ಓಪನಿಂಗ್ ಪಡೆದುಕೊಂಡ ಮ್ಯಾಕ್ಸ್ ಬರೀ ಕನ್ನಡ ಆಡಿಯನ್ಸ್ಗಷ್ಟೇ ಅಲ್ಲ, ಎಲ್ಲ ಭಾಷಿಗರಿಗೂ ಕೂಡ ಇಷ್ಟವಾಗ್ತದೆ. ಕಿಚ್ಚನ ಸಿಂಗಲ್ ಎಂಟ್ರಿ ಥಿಯೇಟರ್ನಲ್ಲಿ ಹಲ್ಚಲ್ ಎಬ್ಬಿಸ್ತಿದ್ದು ಮ್ಯಾಕ್ಸ್ನಷ್ಟೇ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಸೌಂಡ್ ಮಾಡ್ತಿದೆ. ಇದಿಷ್ಟು 2024ರ ಹಿಟ್ ಸಿನಿಮಾಗಳ ಪಟ್ಟಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.